ಶ್ರೀ ಅಶ್ರಫ್ ಶಾ ಮಂತೂರವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀನಿ. ಸರಿಸುಮಾರು 1000 ವಿದ್ಯಾರ್ಥಿಗಳು ಇವರ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಹಾಗೆ ಭಾರತ ಹೊರತುಪಡಿಸಿ ಬಹಳಷ್ಟು ರಾಷ್ಟ್ರಗಳಲ್ಲಿ, ಹೊರಗಿನ ರಾಷ್ಟ್ರಗಳಲ್ಲಿ ಸುಮಾರು 900ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನು ಒಳಗಿರುವಂಥ ಉದ್ಯಮಿ ಇವರು. ಬಂಧುಗಳೇ, ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಶ್ರೀ ಅಶ್ರಫ್ ಶಾ ಮಂತೂರವರು ನಮ್ಮನ್ನೆಲ್ಲ ಉದ್ದೇಶಿಸಿ 2 ಮಾತುಗಳನ್ನು ಆಡಲಿದ್ದಾರೆ. ಹೃದಯವಾಹಿನಿ ರಜತ ಮಹೋತ್ಸವದ ಅಂಗವಾಗಿ ಸೇರಿದಂತಹ ಪ್ರಥಮ ಅನಿವಾಸಿ ಕನ್ನಡಿಗರ ಸಮ್ಮೇಳನದ ವೇದಿಕೆಯಲ್ಲಿರುವ ನಮ್ಮ ಇವತ್ತಿನ ಹಾಗೂ ನಿನ್ನೆಯ ಸಭಾಧ್ಯಕ್ಷರಾದ ಸರ್ವತೋಮ ಶೆಟ್ಟಿಯವರೇ, ನಿನ್ನೆ ತಾನೇ ನವಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸ್ವೀಕರಿಸಿದ ಜಯರಾಮ್ ರೈಯವರೇ ಹಾಗೂ ನಮ್ಮ ದಮ್ಮಾಮ್ ಸೌದಿ ಅರೇಬಿಯಾದ ಕನ್ನಡ ಸಂಘದ ಅಧ್ಯಕ್ಷರಾದ ಸತೀಶ್ ಬಜಾಲ್ರವರೇ, ನಮ್ಮ ಈ ವೇದಿಕೆಯಲ್ಲಿರುವ ಈಗ ತಾನೇ ಮಾತನಾಡಿದ ಸಮದ್ ಸೋಂಪಾಡಿಯವರೇ ಹಾಗೂ ಡೇವಿಡ್ ಫ್ರಾಂಕ್ ಫರ್ನಾಂಡಿಸ್ ರವರೇ ಹಾಗೂ ನಮ್ಮ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಈ ಒಂದು ಸಮ್ಮೇಳನದ ಮುಖ್ಯಸ್ಥರಾಗಿ ನಮಗೆ ಎಲ್ಲರಿಗೂ ತಿಳಿದಿರುವಂತಹ KP ಮಂಜುನಾಥ್ ಸಾಗರ್ ರವರೇ, ಇದರ ನಿರ್ದೇಶಕರು ಮೊಹಮ್ಮದ್ ರಫಿ ಪಾಸಾರವರೇ, ನಮ್ಮುಂದಿರುವಂತಹ ಎಲ್ಲ ಅನಿವಾಸಿ ಕನ್ನಡಿಗರೇ, ನಮಸ್ಕಾರಗಳು. ಬಹಳ ಸಂತೋಷ. ಈ ಒಂದು ವೇದಿಕೆ ಖಾಲಿ 2 ದಿವಸಕ್ಕೋಸ್ಕರ ನಾನು ಕೂಡ ದುಬೈಯಿಂದ ಬಂದಿದ್ದು ಇವತ್ತು ತಾನೇ ತಿರುಗಿ ಹೋಗುವುದು. ಹಲವರಿಲ್ಲಿದ್ದಾರೆ, ಹಲವು ದೇಶಗಳಿಂದ, ಹೊರ ರಾಷ್ಟ್ರದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಮಾತ್ರ ಬಂದು ಹೋಗುವಂತ ಹೇಳಿ ಬಂದವರು ಹಲವರಿದ್ದಾರೆ ನಮ್ಮ ಮುಂದೆ. ಇಲ್ಲಿ ಒಂದು ವಿಷಯವನ್ನು ಮಾತ್ರ ನಾನು ಹೇಳಿಕೊಂಡು ಮುಗಿಸ್ತೇನೆ. ಹೊರದೇಶಕ್ಕೆ ನಾನು ಕೂಡ 24 ವರ್ಷ ಮುಂಚೆ ಹೋದರು ದುಬೈಗೆ. ಇವತ್ತು ನಮ್ಮ ಕನ್ನಡ ಭಾಷೆಯಲ್ಲಿ ಪ್ರೀತಿಟ್ಟುಕೊಂಡು ಕನ್ನಡ ಭಾಷೆಯನ್ನು ಕಲಿಸುವಂತಹ ಒಂದು ಒಳ್ಳೆಯ CBSE ಸಿಲೆಬಸ್ನ ಒಂದು ಸ್ಕೂಲನ್ನು ಕೂಡ ಮಾಡಿಕೊಂಡು ಹಲವಾರು ಸಂಘ ಸಂಸ್ಥೆಗಳಲ್ಲಿ KE ಅಕಾಡೆಮಿಯ GCCಯ ಪ್ರೆಸಿಡೆಂಟ್ ಆಗಿ, ಅದರಲ್ಲಿ 1500 ಮೆಂಬರ್ಸ್ನವರಿದ್ದಾರೆ, ಅದರ GCC ಪ್ರೆಸಿಡೆಂಟ್ ಆಗಿಯೂ ದುಬೈಯಲ್ಲಿ ಕನ್ಸ್ಟ್ರಕ್ಷನ್ ಕಂಪನಿ ನಡೆಸುತ್ತಾ ಪರಿಚಯಿತನಾಗಿದ್ದು, ಆವತ್ತು ನಮಗೆ ಒಂದು ವಿಷಯ ನಿಮ್ಮಲ್ಲಿ ಮುಂದೆ ಇಡ್ತೇನೆ. ಇವತ್ತು ಕೊರೋನಾ ಬಂದ ಆ ಒಂದು ಲಾಕ್ಡೌನ್ನಲ್ಲಿ ದುಬಾಯಿಯಲ್ಲಿ, ಊರಿನ ಲಾಕ್ಡೌನ್ ನಮಗೆಲ್ಲ ತಿಳಿದ ಹಾಗೆ ಎಲ್ಲರಿಗೂ ಗೊತ್ತಿದೆ. ತಂದೆ ತಾಯಿಯವರ ಸಾವನ್ನ ಮಕ್ಕಳು ನೋಡದ ಅಂತಹ ಪರಿಸ್ಥಿತಿ, ತಂದೆಯವರ ಪಾರ್ಥಿವ ಆ ಶರೀರವನ್ನು ಮುಟ್ಟದಂತಹ ಆ ಒಂದು ದಿವಸ ನಮ್ಮ ಈ ಒಂದು ವಯಸ್ಸಿನಲ್ಲಿ ನಮಗೆ ಕೊರೋನಾ ಅಂತ ಹೇಳಿ ನಾವೆಲ್ಲ ಕಂಡದ್ದು. ಮುಂದಿನ ಜನಾಂಗದವರು ಕಾಣಲಿಕ್ಕಿಲ್ಲ, ಹಿಂದಿನವರು ಕಂಡಿರಲಿಕ್ಕಿಲ್ಲ. ಆದರೆ ಕೊರೋನಾ ಎಂಬುದೊಂದು ಆ ದುಬಾಯಿಯಲ್ಲಿ ಒಂದು ಲಾಕ್ಡೌನ್ ಆದಾಗ ಯಾರೂ ಹೊರಗೆ ಹೋಗುವಾಗಿಲ್ಲ. ದುಬೈ ಅಂದರೆ ಬಹಳ ಒಳ್ಳೆಯ ಒಂದು ಸುಂದರವಾದಂತಹ ಒಂದು ಸಿಟಿ, ನೀವೆಲ್ಲರೂ ಬಂದಿರಬಹುದು. ಒಂದು ಗಾಡಿ ಆಕ್ಸಿಡೆಂಟ್ ಆದರೆ ಕೆಳಗಿಳಿದು 2 ಗಾಡಿಯವರು ಕೈ ಹಿಡಿದು ಸಾರಿ ಅಂತ ಇಬ್ಬರು ಹೇಳುವುದು, ಅದು ದುಬೈ. ಅದೇ ತನ ಇಲ್ಲಿ ಒಂದು ಬ್ಯಾಂಗ್ಳೂರಲ್ಲಿ ಗಾಡಿ ಒಬ್ಬನಿಗೊಬ್ಬ
ಒರೆಸಿದ್ರೆ ಮೊದಲು ಇಬ್ಬರು ಇಳಿದು ಕೆನ್ನೆಗೆ ಬಾರಿಸುವಂತಹ ಒಂದು ಪದ್ಧತಿ. ನಾವು ಅನಿವಾಸಿ ಭಾರತೀಯರಾಗಿ ತುಂಬ ಜನರೊಟ್ಟಿಗೆ ಸೇರಿದ್ದು ನಮಗೆ ಗೊತ್ತಿದೆ. ನಮ್ಮ ಬಾಯಿಯಿಂದ ಯಾವುದೇ ಒಂದು ಅವಾಚ್ಯ ಶಬ್ದಗಳು ಬರುವುದಿಲ್ಲ. ನಾವು ಬಹಳ ರೆಸ್ಪೆಕ್ಟ್ ಆಗಿ ತಲೆಬಾಗಿಸಿಕೊಂಡು ಎಲ್ಲರನ್ನೂ ನಮಸ್ಕಾರ, ಸಲಾಮ್ ಅಲೈಕುಂ ಇಂತಹ ಒಂದು ವರ್ಡಿನಲ್ಲಿ ನಾವು ಸ್ವಾಗತಿಸುವವರು. ಇಲ್ಲಿ ಅದರ ಬಗ್ಗೆ ನಾನು ವಿವರಿಸುವುದಿಲ್ಲ. ನಾನು ದುಬೈಯ ಬಗ್ಗೆ ಒಂದು ಎರಡು ಮಾತು ಹೇಳುವುದು. ಆ ಕೊರೋನಾದ ಟೈಮಲ್ಲಿ ಲಾಕ್ಡೌನ್ ಆದಾಗ ಯಾರು ಎಷ್ಟು ಹಣ ಇದ್ದರೂ ಹೊರಗೆ ಹೋಗುವಾಗಿಲ್ಲ. ಊಟ ತಿಂಡಿ ತಿನಿಸುಗಳು ಏನೂ ಇಲ್ಲ. ಹೋಟೆಲಲ್ಲಿದ್ದವರು ಹೋಟೆಲಲ್ಲಿಯೇ ಬಾಕಿ, ರೂಮಲ್ಲಿದ್ದವರು ರೂಮಲ್ಲಿ, ಕೆಳಗಡೆ ಇಳಿಯುವಂತಿಲ್ಲ. ದುಬೈಯ ಪೊಲೀಸ್ ಅಂದರೆ ಒಂದು ಪೊಲೀಸ್ ಒಂದು ರೋಡಲ್ಲಿ ನಿಂತರೆ ಅಲ್ಲಿ ಗಾಡಿ ಸ್ಟಾಪ್ ಅಂತ ಹೇಳಿದರೆ ಎಷ್ಟು ಸಾವಿರಾರು ಗಾಡಿ ಇರಲಿ, ಯಾರೂ ಕೆಳಗೆ ಇಳಿಯುವ ಹಾಗಿಲ್ಲ, ಯಾರೂ ಮಾತನಾಡುವ ಹಾಗೆ ಇಲ್ಲ. ಒಬ್ಬ ಪೊಲೀಸ್ ನಿಂತರೆ ಸಾಕು. ಇಲ್ಲಿ ಒಬ್ಬ ಪೊಲೀಸ್ ನಿಂತರೆ ಅವನನ್ನೆತ್ತಿಗೆ ಎಲ್ಲರೂ ಹೋಗ್ತಾರೆ, ಏನೂ ರೆಸ್ಪೆಕ್ಟ್ ಇಲ್ಲ. ದುಬೈಯಲ್ಲಿರುವವರಿಗೆ ನಮ್ಮ ಸರದಂ ಶೆಟ್ಟಿ ಅವರಿಗೆ ಗೊತ್ತುಂಟು. ನಾವು ದುಬೈಯಲ್ಲಿ ನಮಗೆಲ್ಲ ದುಬೈಯವರಿಗೆ ಅಬುಧಾಬಿ ದುಬೈಗೆ ನಮ್ಮ ಚೀಫ್ ಮಿನಿಸ್ಟರ್ ಅವರೇ. ಅವರು ಎಲ್ಲಿ ಹೋದರೂ ಒಂದು ಗರ್ಜಿಸುವವರು, ನೇರವಾಗಿ ಮಾತನಾಡುವವರು. ಕಳೆದ ವರ್ಷ ಗಡಿನಾಡ ಕನ್ನಡ ಉತ್ಸವದಲ್ಲಿ MP MLA ಎಲ್ಲ ಇರುವಾಗ ಹೇಳಿದ್ರು, ನೀವು ಯಾರು ಬಂದು ಪ್ರಯೋಜನ ಇಲ್ಲ, ನಮ್ಮ ಇಲ್ಲಿ ಕನ್ನಡ ಭಾಷೆಯನ್ನು ಉಳಿಸಬೇಕಾದರೆ, ಕನ್ನಡ ಭಾಷೆಯನ್ನು ಮಾತನಾಡಬೇಕಾದರೆ ನಮಗೆ ಹಣ ಬೇಕು, ನಮಗೆ ಸರ್ಕಾರದಿಂದ ಏನೂ ಸಿಗುವುದಿಲ್ಲ ಅಂತ ನೇರವಾಗಿ ಮಾತಾಡಿದಂಥ ಒಂದು ವ್ಯಕ್ತಿ. ಬಹಳ ಇಷ್ಟ ನಮ್ಮ ಅವರು ಮಾತಾಡುವಾಗ. ಅವರು ಯಾವತ್ತು ಮಾತನಾಡುವಾಗ ಯಾರಿಗೆ ಹೆದರುವುದಿಲ್ಲ, ನೇರವಾಗಿ ಮಿನಿಸ್ಟ್ರು ಇದ್ದರು ಯಾರು ಇದ್ದರು ನೇರವಾಗಿ ಮಾತಾಡುವಂಥ ವ್ಯಕ್ತಿ ನಮ್ಮ ಸರ್ವತೋಮ ಶೆಟ್ಟಿ ಅವರು. ನನಗೆ ಬಹಳ ಇಷ್ಟ. ಅದೇ ಥರ ನಾನು ದೇಹರದಲ್ಲಿ ಲಾಕ್ಡೌನ್ ಆದಾಗ, ದೇಹರ ನೈಫ್ ರೋಡಲ್ಲಿ ಲಾಕ್ಡೌನ್ ಆದಾಗ ಬೆಳಿಗ್ಗೆ 7 ಗಂಟೆಗೆ ಎಲ್ಲರಿಗೆ ಮೆಸೇಜ್ ಬಂತು ಲಾಕ್ಡೌನ್. ನೆಕ್ಸ್ಟ್ ಡೇ ಯಾರಿಗೂ ಊಟ ಇಲ್ಲ, ನೀರಿಲ್ಲ, ಎಲ್ಲರಿಗೂ ಗೊತ್ತಿದೆ. ಆದರೆ ನಾವು 3 ಜನ ಯಾರೂ ಸೋಷಿಯಲ್ ಮೀಡಿಯಲ್ಲಿ ನಾವು ಫೋಟೋ ಹಾಕಲಿಲ್ಲ, ನಾವು ಕೂಡ ಫೋಟೋ ತೆಗೆದು ಮೊಬೈಲಲ್ಲಿ ಇಡಲಿಲ್ಲ. 3 ಜನ ಅಸ್ಟರ್ ಹಾಸ್ಪಿಟಲ್ನ ಆ್ಯಂಬುಲೆನ್ಸ್, 2 ಆ್ಯಂಬುಲೆನ್ಸ್ಗೆ ಮಾತ್ರ ಪರ್ಮಿಷನ್ ಇತ್ತು. ಯಾರನ್ನು ಮುಟ್ಟುವ ಹಾಗಿಲ್ಲ, ಯಾರು ಮಾತನಾಡುವ ಹಾಗಿಲ್ಲ. 2 ಆ್ಯಂಬುಲೆನ್ಸಲ್ಲಿ ಫುಲ್ ಊಟವನ್ನು ನಾವು ಅಲ್ಕೂಸಿಗೆ ಹೋಗಿ ಪ್ಯಾಕ್ ಮಾಡಿ ಅದನ್ನು 300 ಪ್ಯಾಕೆಟ್ ಆ್ಯಂಬುಲೆನ್ಸಲ್ಲಿ ಹಾಕಿ ಎಲ್ಲರಿಗೆ ಹೋಗಿ ನಾವು ಕೊಟ್ಟವರು. ನಾನು ಅಸ್ಟರ್ ಹಾಸ್ಪಿಟಲ್ ಗ್ರೂಪ್ನ ಮ್ಯಾನೇಜರ್ ಬಶೀರ್ ಬಂಟ್ವಾಲ್, ಮತ್ತೊಂದು ಪರಂಗಿಪೇಟೆಯ ಅಲ್ತಾಫ್ ಅಂತ ಹೇಳಿ ಡೈಮಂಡ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಮಾಲೀಕರು, ನಾವೇ 3. ನಮಗೆ ಹಲವಾರು ಮೆಂಬರ್ಸ್ನವರಿದ್ದಾರೆ, ನಾವು ಸಂಘ ಸಂಸ್ಥೆಯಲ್ಲಿ ಇದ್ದೇವೆ. ಆದರೆ ಯಾರನ್ನು ಕರೆಯುವ ಹಾಗಿಲ್ಲ, ಪರ್ಮಿಷನ್ ಇಲ್ಲ. ನಾವೇ ಆ್ಯಂಬುಲೆನ್ಸಲ್ಲಿ ಕೂತ್ಕೊಂಡು ಹೋಗಿ ನಾವು ಎಲ್ಲರಿಗೂ ಊಟವನ್ನು ನೆಕ್ಸ್ಟ್ ಡೇ 24 ಗಂಟೆಯೊಳಗೆ ನಾವು ಆ್ಯಂಬುಲೆನ್ಸಲ್ಲಿ ಕೊಟ್ಟದ್ದು. 3ನೇ ದಿವಸ ಮತ್ತೆ ಪರ್ಮಿಷನ್ ಕೊಟ್ಟರು, ಮತ್ತು ಎಲ್ಲರಿಗೂ ಊಟ ಸಿಕ್ಕಿದೆ. ಆಗ ಬೆಂಗಳೂರಿನ 2 ಫ್ಯಾಮಿಲಿ ಸುತ್ತಾಡಲಿಕ್ಕೆ ಬಂದಂಥವರು ಟೂರಿಸ್ಟ್ ವೀಸಾದಲ್ಲಿ ಅವರು ಕಾಲಿಗೆ ಬಿದ್ದು ಹೇಳಿದ್ದು, ನಮ್ಮಲ್ಲಿ ಊರಲ್ಲಿ ಬೆಂಜ್ ಇದೆ, ಒಳ್ಳೆಯ ಮನೆ ಇದೆ, ಉದ್ಯೋಗವಿದೆ, ನಾವು ಖಾಲಿ 4 ದಿವಸಕ್ಕೆ ಬಂದದ್ದು, ಇಲ್ಲಿ ಒಂದು ಊಟ 24 ಗಂಟೆಯ ಮೇಲೆ ನೀವು ಕೊಟ್ಟಿದ್ದೀರಲ್ಲ, ನೀವು ಮಂಗಳೂರಿನವರು, ನಿಮ್ಮನ್ನು ಯಾವತ್ತೂ ನಾವು ಮರೆಯುವ ಹಾಗಿಲ್ಲ ಅಂತ ಹೇಳಿದರು. ನಮ್ಮ ಕಮ್ಮನಹಳ್ಳಿಯ ಒಂದು ಫ್ಯಾಮಿಲಿ. ಬಹಳ ಸಂತೋಷ. ಅನಿವಾಸಿ ಇವತ್ತು ಊರಿನಲ್ಲಿ ಸಮುದ್ರವರು ಹೇಳಿದ ಹಾಗೆ ಅನಿವಾಸಿ ಭಾರತೀಯರು ಯಾವುದೇ ಒಂದು ಸಂಕಷ್ಟ ಆದಾಗ ಮೊದಲಿಗೆ ಕಲೆಕ್ಟ್ ಮಾಡುವಂಥದ್ದು, ಹಣ ಕಳಿಸುವಂಥದ್ದು ಅನಿವಾಸಿ ಭಾರತೀಯರು. ಫಸ್ಟಿಗೆ ಕೇರಳದವರು ಚಾರ್ಟರ್ಡ್ ಫ್ಲೈಟ್ ಕಳಿಸಿದ್ರು. ಕೊರೋನಾದ ನಂತರ ಒಂದು 15 ದಿವಸದ ನಂತರ ಲಾಕ್ಡೌನ್ ತೆಗೆದಾಗ ಫಸ್ಟಿಗೆ ಕೇರಳದವರು ಚಾರ್ಟರ್ಡ್ ಫ್ಲೈಟ್ ಕಳಿಸಿದ್ರು. ಅವರ ಗೌರ್ಮೆಂಟ್ ಅದಕ್ಕೆ ಹೆಲ್ಪ್ ಮಾಡಿದೆ. ಆದರೆ ನೆಕ್ಸ್ಟ್ 2 ದಿವಸ ಕಳೆದಾಗ ನಾವೇ ಗ್ರೂಪ್ ಮಾಡಿಕೊಂಡು ಮಂಗಳೂರಿಗೆ ಫಸ್ಟ್ ಫ್ಲೈಟ್ ಚಾರ್ಟರ್ಡ್ ಮಾಡಿದವರು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಲಿಲ್ಲ. ಕೆಲವರು ಹಣ ಕೊಟ್ಟಿದ್ದಾರೆ, ಬಾಕಿ ಎಲ್ಲ ಹಣವನ್ನು ಗ್ರೂಪ್ ಮಾಡಿಕೊಂಡು SKSF ಅಂತ ಒಂದು ಗ್ರೂಪ್ನಲ್ಲಿ ಚಾರಿಟಿಯ ಹಣವನ್ನು ಕಲೆಕ್ಟ್ ಮಾಡಿಕೊಂಡು ನಾವು ರಾಸಲ್ ಕೈಮದಿಂದ ಫಸ್ಟ್ ಚಾರ್ಟರ್ಡ್ ಫ್ಲೈಟ್ ಮಂಗಳೂರಿಗೆ ಕಳಿಸಿದವರು ನಾವು. ಬಹಳ ಹೆಮ್ಮೆ ಇದೆ. ಅನಿವಾಸಿಯಾಗಿದ್ದು ನಾವು ದುಡಿಯಲು ಹೋದರೂ ನಮ್ಮೂರು, ನಮ್ಮ ಕನ್ನಡ ಭಾಷೆ,
ನಾವು ಯಾವತ್ತೂ ಮರೆಯುವ ಹಾಗಿಲ್ಲ. ಅದೇ ಥರ ಮತ್ತೊಂದು 13ನೇ ತಾರೀಕಿಗೆ ನಮ್ಮ ದುಬೈಯಲ್ಲಿ ದುಬೈ ಗಡಿನಾಡ ಉತ್ಸವ ನಡೆಯಲಿಕ್ಕಿದೆ. 13ನೇ ಅಕ್ಟೋಬರ್ ಇದೇ ತಿಂಗಳಲ್ಲಿ ತಾವೆಲ್ಲರೂ ದುಬೈಯಲ್ಲಿಯವರು ಬಂದು ಸಹಾಯ ಮಾಡಬೇಕು, ಬಂದು ಸೇರಬೇಕು. ಒಳ್ಳೆಯ 1,000ಕ್ಕಿಂತ ಹೆಚ್ಚು ಫ್ಯಾಮಿಲಿ ಬರುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮ, ಓನ್ಲಿ ಕನ್ನಡ ಭಾಷೆಯನ್ನು ಉಳಿಸಲಿಕ್ಕೋಸ್ಕರ ಇಡುವಂತಹ ಒಂದು ವರ್ಷ ಪ್ರತಿ ನಮ್ಮ ಕಳೆದ ವರ್ಷ ಸರ್ವೋತ್ತಮ ಶೆಟ್ಟಿ ಅವರು ಅಧ್ಯಕ್ಷರಾಗಿದ್ದರು. ಇವತ್ತು ಈ ಸಲ ಕೂಡ ಬರ್ತಾರೆ. ಅದರ ಚೇರ್ಮನ್ ನಾನಾಗಿದ್ದೇನೆ. ತಾವೆಲ್ಲರನ್ನೂ ನಾನು ಆಮಂತ್ರಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಶ್ರೀ ಅಶ್ರಫ್ ಶಾ ಮಂತೂರ್ ಅವರಿಗೆ, ಅಧ್ಯಕ್ಷರು ಈಡನ್ ಗ್ಲೋಬಲ್ ಸ್ಕೂಲ್. ಒಳ್ಳೆಯ ಒಂದು ಸಂಘಟನೆ ಮಾಡ್ತಾ ಇದ್ದಾರೆ, ಒಳ್ಳೆಯ ಸೇವೆ ಸಲ್ಲಿಸ್ತಾ ಇದ್ದಾರೆ. ಧನ್ಯವಾದಗಳು ಸರ್.